ಕಷ್ಟಗಳು ಯಾವಾಗಲೂ ಮನುಷ್ಯನ ಗಟ್ಟಿ ಮಾಡತ್ತೆ ಅಂತ ಒಂದು ಮಾತಿದೆ. ಹೌದು. ಗಟ್ಟಿಯಾದವ್ರಿಗೆ ಇದು ಈಸಿ ಆಗ್ಬಿಡುತ್ತೆ ಹೌದು ಅನ್ನಕ್ಕೆ. ಬಟ್ ಕೆಲವು ಸತಿ ಇನ್ನು ಕಷ್ಟದಲ್ಲಿ ಅದು ಗಟ್ಟಿ ಆಗ್ತದೆ ಅಂತ ಗೊತ್ತಾಗ್ದೇನೆ ಇದ್ದಾಗ ಬೆಂದು ನೊಂದು ಏನೇನೋ ಆಗ್ಬಿಟ್ಟಿರ್ತೀವಲ್ಲ, ಆ ಫೇಸ್ ಆಫ್ ಯುವರ್ ಲೈಫ್ ಅಂತ ಇಫ್ ಐ ಹ್ಯಾವ್ ಟು ಟ್ಯಾಪ್, ವುಡ್ ಯು ಕನ್ಸಿಡರ್ ಫ್ರಮ್ ದ ಇಯರ್ 2000 ಏನಾಯ್ತಂದರೆ ಏನಿಲ್ಲ. ಆ್ಯಕ್ಚುಲಿ ನೋಡಿ, ಎಲ್ಲರಿಗೂ ಒಂದು ಚೈಲ್ಡ್ ಆರ್ಟಿಸ್ಟ್ ಒಂದು ಫೇಸ್ ಆದಮೇಲೆ ದೇರ್ ವಿಲ್ ಬಿ ಎ ಫೇಸ್ ವೇರ್ ನಾವಿನ್ನೂ ಹೀರೋ ಮಾಡೋಕ್ಕೂ ರೆಡಿ ಇಲ್ಲ, ಫಿಸಿಕಲಿ ಲುಕ್ ವೈಸ್ ಏನೂ ರೆಡಿ ಇಲ್ಲ. ಬಟ್ ನೋ ಮೋರ್ ಚೈಲ್ಡ್ ಆರ್ಟಿಸ್ಟ್ ಆಲ್ಸೋ, ಹಂಗೂ ಇಲ್ಲ ಹಂಗೂ ಇಲ್ಲ ಅನ್ನೋ ಫೇಸ್ ಅದು. ಸರಿ. ಬಟ್ ಪಾಸ್, ನನ್ನ ಲೈಫಲ್ಲಿ ಅದೇ ಹೇಳ್ತಾರದು ನಾನು. ಅಲ್ಲಿ ತಿರ್ಗಾ ಟ್ರೆಂಡೇ ಚೇಂಜ್ ಆಗುತ್ತೆ. ಬೇರೆ ಟೀನೇಜ್ ಹುಡುಗರಿಗೆ ಕತೆ ಸ್ಟಾರ್ಟ್ ಆಗುತ್ತೆ, ಟೀನೇಜ್ ಬೇಸ್ಡೇ ಸ್ಟಾರ್ಟ್ ಆಗುತ್ತೆ, ಅದೇ ಚಿತ್ರ ಅನ್ನೋ ಸಿನಿಮಾ. ಸೊ ನಾನು ಮತ್ತೆ ಕಮ್ಬ್ಯಾಕ್ ಮಾಡ್ಬಿಡ್ತೀನಿ ಒಂದೇ ವರ್ಷದಲ್ಲಿ. 2001 ಚಿತ್ರ, ಒಂದೇ ವರ್ಷ ನಾನು SLC 10th 2000 ನಾನು ಪಾಸ್ಔಟು. 2001ಗೆ ನಾನು ಚಿತ್ರ ಮಾಡ್ತೀನಿ, ಅದು ಹಿಟ್ಟು. ಅದಾದ ತಕ್ಷಣ ಫ್ರೆಂಡ್ಸ್ ಮಾಡ್ತೀವಿ, ಸೂಪರ್ ಡೂಪರ್ ಹಿಟ್ಟು. ದೇವ್ರ ವರವನ್ನು ಕೊಟ್ಟರೆ ಮಾಡ್ತೀವಿ, ತಕ್ಕ ಮಟ್ಟಿಗೆ ಹಿಟ್ಟು. ಸೊ ಅಗೇನ್ ಸ್ಟಾರ್ಟೆಡ್ ನನಗೆ. ಪ್ರಶ್ನೆ ಅದು ಅಲ್ಲ ನನಗೆ. ಬಟ್ ಏನಾಯಿತು ಅಂದರೆ ಮೊನಾಟನಿ ಫೀಲ್ ಆಗಿ ಸ್ಟಾರ್ಟ್ ಆಯಿತು. ಮತ್ತು ಪ್ರಪಂಚ ನನಗೆ ಬೇರೆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಬೇರೆ ಥರ ಅಂದರೆ ಇವಾಗೇನಾಗುತ್ತೆ, ಸಾಕಷ್ಟು ಎಕ್ಸ್ಪೀರಿಯನ್ಸಸ್ಗಳು ರಶ್ಮಿ. ಲೈಕ್ ನಿನ್ನ ಮಗು ಆಗಿದ್ದಾಗ ನಿನ್ನ ಖುಷಿಯಾಗಿ ವೆಲ್ಕಮ್ ಮಾಡೋರು, ಮಗು ಆಗಿದ್ದಾಗ ನಿನ್ನ ಚೆನ್ನಾಗಿ ನೋಡೋರು, ಇವಾಗ ಅಷ್ಟಕ್ಕೆ ಚೆನ್ನಾಗಿ ನೋಡಲ್ಲ, ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆ ಥರನ ಪರ್ಸೀವ್ ಮಾಡ್ತಿರ್ತಾರೆ. ಓಕೆ, ಅದು ಹೇಳೋಕ್ಕಂತಲ್ಲ, ಬಟ್ ಇನ್ಫ್ಯಾಕ್ಟ್ ಅದು ಒಂಥರ ಕಾಂಪಿಟೇಷನ್ನೇ, ಅದು ಒಂಥರ ಕಾಂಪಿಟೇಷನ್ನೇ ಇರುತ್ತೆ. ಅದು ಆವಾಗ ಸಿಕ್ಕಂಥ ಒಂದು ಪ್ರೀತಿ ಇನ್ನೊಂದು ಕಡಿಮೆ ಆಗ್ತಾ ಬರುತ್ತೆ, ಥ್ರೆಟ್ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿನ್ನ. ಸೊ ಇದೆಲ್ಲವೂ ಏನಾಯಿತು ನನಗೆ, ಹೆಂಗೆ ಗುರು ಇದು ಅನ್ನೋ ಥರ ಒಂದಾಯಿತು. ಆಮೇಲೆ ಅದ್ರ ರುಚಿ ನೋಡಿದವ್ರಿಗೆ ಇದನ್ನು ತಡ್ಕೊಳ್ಳೋದು ಕಷ್ಟ. ಆಮೇಲೆ ನನಗೆ ಹೋಗಿ ನಾನು ಚಾನ್ಸ್ ಕೇಳೋಕ್ಕೆ ನಾನು ಹೊಸ ಫೇಸ, ನಾನು ಕೇಳ್ತೀನಿ ಚಾನ್ಸ್, ಯಾರನ್ನ ಬೇಕಾದ್ರೆ ಕೇಳ್ತೀನಿ, ನನಗೇನು ಈಗೋ ಇಲ್ಲ. ಯಾಕಂದ್ರೆ ಎಲ್ಲರೂ ಚಾನ್ಸ್ ಕೇಳ್ಕೊಂಡೆ ಬಂದು ಇಂಡಸ್ಟ್ರಿಯಲ್ಲಿ ಆಗಿದ್ದು. ಇಲ್ಲ ನಾನು ಯಾರಿಗೇನು ಚಾನ್ಸ್ ಕೇಳಲಿ, ನನಗೆ ಗೊತ್ತಿಲ್ಲದಿರೋರು ಯಾರು ಇಲ್ವಲ್ಲ. ಟೋಟಲಿ ಬೇರೆ ಇಂಡಸ್ಟ್ರಿನ, ಓಕೆ ಹೈದ್ರಾಬಾದ್ಗೆ ಹೋಗ್ಬೇಕಾ, ಹೋಗಿ ಮಲಯಾಳಂ ಇಂಡಸ್ಟ್ರಿಗೆ ಹೋಗ್ಬೇಕಾ, ತಮಿಳ್ನಾಡಿಗೆ ಹೋಗಪ್ಪ, ನಮ್ಮ ಫೋಟೋ ಎತ್ಕೊಂಡು ಹೋಗೋಣ, ಪ್ರಶ್ನೆ ಅದಲ್ಲ. ಎಲ್ಲ ಗೊತ್ತಿರೋರೇ ತಾನೆ, ಗೊತ್ತಿರೋರಲ್ಲೇ ಏನೋ ಒಂಥರ ಬ್ಲಾಕೇಜಸ್ಗಳು ನಡೀತಾ ಇರಬೇಕಾದ್ರೆ ಆ ಥರ ಆಗ್ತದೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅದನ್ನೇ ನಾನು ಒಂದು ಅಡ್ಮಿಟ್ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಫೇಸಲ್ಲಿ ನಾನು ಮೆಚೂರ್ಡ್ ಇಲ್ಲದೆ ಇರೋದ್ರಿಂದ ಮೆಂಟಲಿ ಅವತ್ತಿಗೆ ಇವತ್ತು ತುಂಬ ಮೆಚೂರ್ಡ್ ಅಂತಲ್ಲ, ಕಂಪೇರ್ ಟು ದಟ್ 16-17 ಇಯರ್ಸ್ ಆನಂದ್ಗೂ, ಒಬ್ಬ 41 ಇಯರ್ಸ್ ಆನಂದ್ ಮಾತಾಡ್ತಾರೋನ್ಗೂ. ಸೊ ನನಗೂ ಏನಾಗೋದು, ನನಗೀಗೂ ನಾನು ಬ್ಲಾಕ್ ಮಾಡೋದು, ಅವ್ರನ್ನ ಹೋಗಿ ತುಂಬ ಅವ್ರ ಜೊತೆ ಕೂಲಾಗಿರೋಕ್ಕನೋ, ಅಥವಾ ಅವ್ರು ಅಂದ್ರೂ ಅದನ್ನು ಸಹಿಸ್ಕೊಂಡು ಹೋಗಬೇಕು ಅಂತನೋ, ಅದನ್ನು ದಾಟಿ ಹೋಗಬೇಕು ಅಂತನೋ, ಇದೆಲ್ಲ ಮಾಡ್ದಿರ ಅದೊಂದು ಈಗೋ ಸ್ಪೇಸಲ್ಲಿ ನಾನು ಇದ್ದುಬಿಟ್ಟೆ. ಓಕೆನಾ, ನನಗೆ ಗೊತ್ತಿಲ್ಲ ಗುರು ಇವನೇಕೆ ದೊಡ್ಡ ಇದ್ರ ಥರ ಆಡ್ತಾನೆ ಅನ್ನೋ ಥರ ಆಪೋಸಿಟ್ ವ್ಯಕ್ತಿ ಮೇಲೆ. ಆಪೋಸಿಟ್ ವ್ಯಕ್ತಿ ಏನು ಅಂತಂದರೆ, ಇವ್ನು ಮೊದಲೇ ಇಷ್ಟು ಚಿಕ್ಕ ವಯಸ್ಸಲ್ಲ ಅಷ್ಟು ಸಕ್ಸಸ್ ನೋಡಿದ್ದಾನೆ, ಇವನು ಅದು ಇಟ್ಕೊಂಡು ನಮ್ಮ ಹತ್ರ ಬರ್ತಾನೆ, ಇದನ್ನು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೇಕು ತಾನೆ ಇವನು ಅನ್ನೋ ಥರ ಕೆಲವ್ರಿಗೆ, ಅವ್ರಿಗೆ ನನ್ನ ಒಳಗಡೆ ಮನಸ್ಸಿನ ಭಾವನೆ ಯಾರಿಗೆ ಅರ್ಥ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಫ್ರಿಕ್ಷನ್ಗಳಾಗಿದೆ. ಓಕೆನಾ, ಅದು ಸ್ನೇಹಿತರ ಜೊತೆನೂ ಇರ್ಬೋದು, ಇನ್ನೊಬ್ರ ಜೊತೆ ಮತ್ತೊಬ್ಬರ ಜೊತೆ ಇರ್ಬೋದು. ಆಮೇಲೆ ನನಗೆ ಹರ್ಟ್ ಆಗೋಕ್ಕೆ ತುಂಬ ಜನ ಹರ್ಟ್ ಮಾಡಬೇಕು ಅಂತೇನಿಲ್ಲ. ನಂಗೆ ಒಂದು ಸಣ್ಣ ವಿಚಾರದಲ್ಲಿ ಹರ್ಟ್ ಆದರೆ ನನಗೆ ಗೊತ್ತಾಗ್ಬಿಡುತ್ತೆ, ನನಗೆ ಅದರಿಂದ ಒಂದು ರಿಯಲೈಸೇಷನ್ ಥರ, ಇದರ ಪ್ರೊಜೆಕ್ಷನ್ ಇದೇನೇ, ಇದು ನೆಕ್ಸ್ಟ್ ಎಲ್ಲೋದ್ರೂ ಹಿಂಗೆ ಬಿಸಿ ಮುಟ್ಟುತ್ತಿದ್ದೋ ಅನ್ನೋ ಥರದ್ದು ಒಂದು ಫೀಲ್. ಅದು ಇದೆಲ್ಲವೂ ನನ್ನನ್ನು ಬೇರೆ ಹುಡುಕಾಟದ ಕಡೆಗೆ ಮನಸ್ಸು ಮಾಡ್ತಾ ಬರುತ್ತೆ. ಆಮೇಲೆ ಏನಾಗುತ್ತೆ, ಅಗೇನ್ ಸಕ್ಸಸ್ ಹೋಗಿ ಸರ್ವೈವಲ್ ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ದೊಂದು ಫೇಸ್ ಇರುತ್ತೆ, ಸಕ್ಸಸ್ ಫೇಸ್ ಹೋಗಿ ಸರ್ವೈವಲ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನೀನು ಇರಬೇಕು ಆಟದಲ್ಲಿ. ನನ್ನ ಕೈ ಮೇಲೆ ನೋಡಿ ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ನಾನು, ಇವ್ರ ಹೆಸರು ಬ್ರಹ್ಮಯ್ಯ ಅಂತ, ಇವ್ರ ಹೆಸರು. ನನ್ನ ಫಸ್ಟ್ ಸ್ಪಿರಿಚುವಲ್ ಮಾಸ್ಟರ್ ಇವರೇನೆ, ಸ್ಪಿರಿಚುವಲ್ ಗುರುಗಳು, ವೀರಬ್ರಹ್ಮಯ್ಯ ಅಂತ ಅವ್ರ ಹೆಸರು. ಪರಿಚಯ? ಹಾಂ, ಅವ್ರು ಆ್ಯಕ್ಚುಲಿ ರಿಟೈರ್ಡ್ BSNL ಎಂಪ್ಲಾಯಿ ಅವರು. ಈಗಿಲ್ಲ, ಅವ್ರು ದೇಹದಲ್ಲಿಲ್ಲ, ಅವರು ಕೊರೋನಾ ಟೈಮಲ್ಲಿ ಹಿ ಲೆಫ್ಟ್ ಅಸ್. ಅವ್ರು ನನಗೆ ಫಸ್ಟ್ ಸ್ಪಿರಿಚುವಲ್ ಗುರು. ನನ್ನೆಲ್ಲ ಕನ್ಫ್ಯೂಷನ್ಗಳಿಗೂ ಸಾಕಷ್ಟು ಆನ್ಸರ್ ಸಿಕ್ಕಿದ್ದು ಅವರಿಂದ ನನಗೆ. ಅವರೊಂದು ಫೇಸ್ನ ಹೇಳಿದ್ರು ನನಗೆ, ಏನಂತಂದರೆ, ಈ ಭೂಮಿಯಲ್ಲಿ ಪ್ರಪಂಚದಲ್ಲಿ ನಿನಗೆ 2 ಆಪ್ಷನ್ ಇದೆ. ಒಂದು ಫುಟ್ಬಾಲ್ ಪ್ಲೇಯರ್ ಆಗಿರೋದು, ಇನ್ನೊಂದು ಗ್ಯಾಲರಿಲಿ ಕೂತ್ಕೊಂಡು ಫುಟ್ಬಾಲ್ ನೋಡೋದು. ಎರಡೂ ಎಂಜಾಯ್ ಮಾಡ್ಬೋದು ನೀನು, ಎಂಜಾಯ್ ಮಾಡ್ತೀನಿ ಅಂದರೆ. ಬಟ್ ನೀನು ಫೀಲ್ಡ್ಗೆ ಇಳಿತೆ ಅಂದರೆ ಇಲ್ಲಿರೋದು ಒಂದೇ ಬಾಲ್, ನಿನ್ನ ಟೀಮಲ್ಲಿ 11 ಜನ, ಆಪೋಸಿಟ್ 11 ಜನ. ಸೊ ನಿನ್ನ ಜೊತೆ 11 ಜನ ಇದ್ದಾರೆ, ಆಪೋಸಿಟ್ 11 ಜನ ಇದ್ದಾರೆ ಅಲ್ಲ, ಅದು ನಿನ್ನ ಜೊತೆ ಇರೋ 10 ಜನನೂ ಅವರು ಗೋಲ್ ಹೊಡಿಬೇಕು ಅಂತಲೇ ಇದ್ದಾರೆ. ಬಟ್ ಅವರೇ ನಿನಗೆ ತಪ್ಪಿಸ್ತಾರೆ ಅಂತಲ್ಲ, ಎಲ್ಲೋ ಒಂದು ಫೇರ್ ಬೆನಿಫಿಟಲ್ಲಿ ನಿನಗೆ ಅವ್ರು ಪಾಸ್ ಮಾಡ್ಬೋದೇ ಹೊರತು, ಅವ್ನು ಪಾಸ್ ಮಾಡೋನಿಗೂ ಕೂಡ ಗೋಲ್ ಹೊಡಿಬೇಕು ಅಂತ ಆಸೆ ಇರುತ್ತೆ. ಎಲ್ಲ ಅವ್ರವ್ರ ಆಟ ಗೆಲ್ಲಕ್ಕೆ ಆಡ್ತಾ ಇರೋದು. ಒಂದು ಟೀಮ್ ಸೈಡ್ ನೀನಿದೆ, ಇನ್ನೊಂದು ಟೀಮ್ ಆ ಕಡೆ ಇದೆ. ಬಟ್ ಇವ್ರು ಪಕ್ಕಾ ವೈರಿಗಳಲ್ಲ ಅಂದ್ರೂ
ಅಲ್ಲೂ ಆದರೆ ಪಾಸಿಂಗ್ ಆಟ ನಡೀತಾನೆ ಇರುತ್ತೆ. ಅಲ್ಲಿರೋ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವರವರೇ ಪಾಸ್ ಮಾಡ್ಕೊತಾರೆ. ಚಕ್ದೆ ಫಿಲ್ಮ್ ಸೀನ್ಸ್ಗಳು ಅದೆಲ್ಲವನ್ನೂ ಮರೆತು ಟೀಮ್ ಅಂತ ಆಡಿದಾಗ ಅದು ಗೆಲುವು ಬೇರೆ. ಇಲ್ಲ ನನಗೆ ಈ ಆಟ ತಲೆ ಬಿಸಿ ಬೇಡ, ನಾನು ಇಲ್ಲಿ ಗ್ಯಾಲರಿಲಿ ಕೂತ್ಕೊತೀನಿ ಅಂದರೆ ಕೂತ್ಕೋ, ಪೆಪ್ಸಿ ಕುಡಿ, ಕೋಕ್ ಕುಡಿ, ಚಿಲ್ ಮಾಡು, ನಿನ್ನ ಟೀಮ್ ಗೆದ್ರೆ ಖುಷಿ ಪಡು, ಇಲ್ಲ ಆಪೋಸಿಟ್ ಟೀಮ್ನು ಸಮವಾಗಿ ನೋಡು, ಇಷ್ಟೇ ಚಾಯ್ಸ್. ಅಲ್ಲಿ ಹೋದ್ಮೇಲೆ ನನಗೆ ಯಾರೋ ಕಾಲ್ ಕೊಟ್ಟ, ನಾನು ಬಿದ್ದೆ, ನಾನು ಎದ್ದೆ, ನನಗೆ ಗಾಯ ಆಯಿತು, ಇಂಜುರಿ ಆಯಿತು, ಯಾರೋ ರೆಫ್ರಿ ಬಂದು ನನಗೆ ಗ್ರೀನ್ ಎಲ್ಲ ರೆಡ್ ಕಾರ್ಡ್ ತೋರಿಸ್ದ, ಇದೆಲ್ಲ ಏನು ಕಂಪ್ಲೇಂಟ್ ಮಾಡಬೇಡ. ಆಟ ಇಷ್ಟ ಇದ್ದರೆ ಹಿಂಗೆ ಇದನ್ನೆಲ್ಲದಕ್ಕೂ ಅಪ್ಲೈ ಮಾಡ್ಕೊ ಅಂತ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ದೆರ್ ಈಸ್ ಎ ಕಾಂಬಿನೇಷನ್ ಕಾಲ್ಡ್ ಎಸ್ 20-20-60. ಒಂದು ಫಾರ್ಮುಲಾ ಇದು. ಏನಿದು ಅಂತಂದರೆ, ರಶ್ಮಿ ಏನೇ ಮಾಡಿದ್ರು, ರಶ್ಮಿಗೋಸ್ಕರ ನೀನು ಏನು ಮಾಡ್ರು ನಾನು ಸಾಯ್ತೀನಮ್ಮ ಅನ್ನೋರು 20% ಪ್ರಪಂಚದಲ್ಲಿ. ಇನ್ನು ರಶ್ಮಿ ಏನೇ ಮಾಡಿದ್ರು, ನಾಳೆ ಆಸ್ಕಾರ ಅವಾರ್ಡ್ ತೊಗೊಂಬಂದ್ರು ಅನ್ನೋರು 20% ಇದ್ದೇ ಇರ್ತಾರೆ. ಇನ್ನು 60% ಸಕ್ಸಸ್ ಇದ್ದಾಗ ರಶ್ಮಿ ಜೊತೆ ಇರ್ತಾರೆ, ಫೇಲ್ಯೂರ್ ಇದ್ದಾಗ ರಶ್ಮಿ ಆಪೋಸಿಟ್ ಹೋಗ್ತಾರೆ. ಅವರು ಒಂಥರ ಜೋಕರ್ ಇದ್ದಂಗೆ. ಬಟ್ ಸರ್ಕಾರ ರಚಿಸೋದು ಇವರೇನೆ. ಈ 60 ಯಾವಾಗ 20 ಜೊತೆ ಸೇರೋದು ಅದು 80 ಆಗಿಬಿಡುತ್ತೆ. ನಿನ್ನ ಡೌನ್ ಪೀರಿಯಡ್ ಬಂತು ಅಂದಾಗ ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ್ರೆ ಹಂಗೇ ಆಪೋಸಿಟ್ 20 ಜೊತೆ ಸೇರ್ಕೊಂಡಿರ್ತಾರೆ. ನಿನ್ನ ಡೌನ್ಫಾಲ್ ತಾನಾಗುತ್ತೆ. ಆವಾಗ ನೀನು ಇಲ್ಲೇ ಇದ್ರಲ್ಲ ಗುರು, ಈಗ ಅಲ್ಲಿ ಹೋಗ್ಬಿಟ್ರ ಅವರು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದೇ ನಿನ್ನ ಸಕ್ಸಸ್ ಆದಾಗ ಹಂಗೇ ಅವ್ರನ್ನ ತಿರ್ಗಾ ಮತ್ತೆ ಚೆನ್ನಾಗಿದ್ದೀರಾ, ಏನು ರಶ್ಮಿ ಭಾಳ ದಿನ ಆಯಿತು ಅಂದ್ಕೊಂಡು ಬಂದು ಸೇರ್ಕೊಂಡಿರ್ತಾರೆ. ಇದನ್ನು ನೀನು ಸಹಿಸ್ಕೋಬೇಕು. ಇದನ್ನು ನೀನು ಸಹಿಸ್ಕೊಳ್ಳಿಲ್ಲ ಅಂದರೆ ಈ ಆಟ ಆಡೋಕ್ಕಾಗಲ್ಲ, ಮುಂದೆ ಹೋಗೋಕ್ಕೆ ಆಗಲ್ಲ. ನೀನು 20% ನಾನು ಏನು ಮಾಡ್ರು ನನಗೆ ಜೀವ ಕೊಡ್ತಾರೆ 20% ಅಂದೆಲ್ಲ, ಅದು ಯಾವತ್ತೂ 100 ಆಗಲ್ಲ.